ಎಲ್ಲರಿಗೂ ನಮಸ್ಕಾರ. ಕಳೆದ ಕಥೆಯಲ್ಲಿ ನಾವು ಹೆಮ್ಮೆಯ ಸಿಂಹವನ್ನ ಮೀರಿಸಿದ ಬುದ್ಧಿವಂತ ಮೊಲದ ಕಥೆಯನ್ನ ಕೇಳಿದ್ವಿ. ಇವತ್ತಿನ ಕಥೆಯು ಕೆಲವೊಮ್ಮೆ ಮೌನವೂ ಕೂಡ ಬುದ್ಧಿವಂತ ಆಯ್ಕೆಯಾಗತ್ತೆ ಅಂತ ಒಂದು ಆಮೆ ನಮ್ಗೆ ತಿಳಿಸುತ್ತೆ. ಇದು ಕೋಲಿನಿಂದ ಬಿದ್ದ ಆಮೆಯ ಕತೆ. ಒಂದು ಶಾಂತವಾದ ಕೊಳದಲ್ಲಿ ಒಂದು ಆಮೆ ಮತ್ತೆ ಎರಡು ಬಾತುಕೋಳಿಗಳು ವಾಸ ಮಾಡ್ತಾ ಇದ್ವು. ಆ ಮೂರು ಪ್ರಾಣಿಗಳು ಒಟ್ಟಿಗೆ ಈಜ್ತಾ ಇದ್ವು, ಮಾತಾಡ್ತಾ ಇದ್ವು, ಆಟ ಆಡ್ತಾ ಇದ್ವು. ಹೀಗೆ ದಿನಗಳನ್ನ ಕಳೀತಾ ಇದ್ವು. ಒಂದು ಬೇಸಿಗೆ ಕಾಲದಲ್ಲಿ ಚೂರು ಮಳೆ ಇರಲಿಲ್ಲ. ಕೊಳಗಳೆಲ್ಲ ಒಣಗಿ ಹೋಗ್ತಾ ಇತ್ತು. ಅದಕ್ಕೆ ಬಾತುಕೋಳಿಗಳು ತುಂಬಾ ಯೋಚನೆ ಮಾಡೋಕೆ ಶುರು ಮಾಡಿದ್ವು. ಆದ್ರೆ ಅದ್ರ ಫ್ರೆಂಡ್ ಆಗಿರೋ ಆಮೆ ಹತ್ರ ಹೋಗಿ ಅದು ಹೇಳುತ್ತೆ, ಇನ್ನು ಸ್ವಲ್ಪ ದಿನದಲ್ಲೇ ನಮ್ಗೆ ನೀರಿರೋದಿಲ್ಲ, ನಾವು ಬದುಕೋದಕ್ಕೂ ಆಗಲ್ಲ. ಹಾಗೆ ನಮ್ ಜೊತೆ ನೀನು ಸತ್ ಹೋಗ್ತೀಯ. ಹಾಗಾಗಿ ನಮ್ ಜೊತೆ ಬಾ, ನಾವೆಲ್ಲರೂ ಒಂದು ದೊಡ್ಡ ಸರೋವರಕ್ಕೆ ಹೋಗೋಣ ಅಂತ ಹೇಳುತ್ತೆ. ಅದಕ್ಕೆ ಆಮೆ ನಿಟ್ಟುಸಿರು ಬಿಡ್ತಾ, ನೀವಿಬ್ರು ಹಾರ್ ಹೋಗ್ಬೋದು, ಆದ್ರೆ ನಾನ್ ಹೇಗ್ ಹೋಗ್ಲಿ, ನನಗೆ ಹಾರೋಕೆ ಬರಲ್ಲ ಅಂತ ಹೇಳ್ತು. ಬಾತುಕೋಳಿಗಳು ಯೋಚನೆ ಮಾಡಿ ಒಂದು ಐಡಿಯಾನ ಕಂಡಿಡಿದ್ವು. ಅದೇನು ಅಂದ್ರೆ, ನಾವಿಬ್ರು ಕೋಲನ್ನ ಹಿಡ್ಕೋತೀವಿ, ನೀನು ಕೋಲಿನ ಮಧ್ಯದಲ್ಲಿ ಗಟ್ಟಿಯಾಗಿ ಬಾಯಿಂದ ಹಿಡ್ಕೋಬೇಕು. ಆದ್ರೆ ಒಂದೇ ಕಂಡೀಷನ್, ನೀನು ಯಾವುದೇ ಕಾರಣಕ್ಕೂ ಹಾರಿ ಹೋಗುವಾಗ ಬಾಯನ್ನ ಮಾತ್ರ ತೆಗಿಬಾರ್ದು, ಅಂದ್ರೆ ಮಾತಾಡಬಾರ್ದು ಅಂತ ಹೇಳುತ್ತೆ. ಮಾತಾಡಿದ್ರೆ ನೀನೇ ಕೆಳಗೆ ಬಿದ್ದೋಗ್ತೀಯಾ ಅಂತ ಹೇಳುತ್ತೆ. ಅದಕ್ಕೆ ಆಮೆ ಸರಿ ಆಯ್ತು, ನಾನೇನು ಮಾತಾಡಲ್ಲ, ನಾನು ಪೂರ್ತಿ ಸೈಲೆಂಟ್ ಆಗಿರ್ತೀನಿ ಅಂತ ಹೇಳುತ್ತೆ. ಬಾತುಕೋಳಿಗಳು ಕೋಲನ್ನ ಎರಡೂ ತುದಿಯಲ್ಲಿ ಹಿಡ್ಕೊಂಡ್ವು ಮತ್ತು ಆಮೆ ಕೋಲಿನ ಮಧ್ಯದಲ್ಲಿ ಬಿಗಿಯಾಗಿ ಕಚ್ಚಿ ಹಿಡ್ಕೊಂಡ್ತು. ರೆಕ್ಕೆಗಳನ್ನ ಬೀಸುತ್ತಾ ಬಾತುಕೋಳಿಗಳು ಆಕಾಶದಲ್ಲಿ ಹಾರ್ಕೊಂಡು ಹೋದ್ವು. ಹೊಲಗಳು, ನದಿಗಳು ಮತ್ತೆ ಹಳ್ಳಿಗಳನ್ನ ದಾಟಿ ತಮ್ಮ ಸ್ನೇಹಿತನನ್ನ ಹೊತ್ಕೊಂಡು ಹೋದ್ವು. ಕೆಳಗಡೆ ಜನರು ಆಶ್ಚರ್ಯದಿಂದ ನೋಡ್ತಿದ್ರು. ಅದನ್ನ ನೋಡಿ ಗಾಳಿಯಲ್ಲಿ ಹಾರುವ ಆಮೆ ಅಂತ ಅವರು ಜೋರಾಗಿ ಕೂಗ್ತಾ ಇದ್ರು, ನಗ್ತಾ ಇದ್ರು ಮತ್ತೆ ಚಪ್ಪಾಳೆಯನ್ನು ಕೂಡ ತಟ್ತಾ ಇದ್ರು. ಮಕ್ಕಳು ಆಮೆ ಕಡೆ ಬೆರಳನ್ನ ತೋರಿಸ್ತಾ ಇತ್ತು ಮತ್ತು ಇಡೀ ಹಳ್ಳಿ ಇದನ್ನ ನೋಡೋಕೆ ಅಂತ ಒಂದು ಗುಂಪಾಗಿ ಸೇರಿತ್ತು. ಆಮೆ ಅವರ ಧ್ವನಿಯನ್ನ ಕೇಳಿಸ್ಕೊತಾ ಇತ್ತು. ಅವನ ಹೆಮ್ಮೆ ಹೆಚ್ಚಾಗಿ, ಈ ಮೂರ್ಖ ಜನರು ನನ್ನನ್ನು ಅಪಹಾಸ್ಯ ಮಾಡ್ತಿದ್ದಾರೆ, ನಾನು ಅವ್ರಿಗೆ ಉತ್ತರ ಕೊಡ್ಬೇಕು, ನಾನು ಕೂಡ ಬುದ್ಧಿವಂತ ಅಂತ ಅವ್ರಿಗೆ ತೋರಿಸ್ಬೇಕು ಅಂತ ಅವನು ಯೋಚನೆ ಮಾಡಿಕೊಂಡು ಅಲ್ಲಿಂದ ತಕ್ಷಣ ಬಾಯನ್ನ ತೆಗೆದ್ಬಿಡ್ತಾನೆ. ಬಾಯನ್ನ ತೆಗೆದ ತಕ್ಷಣ ಕೋಲನ್ನ ಹಿಡ್ಕೊಂಡಿತ್ತಲ್ವಾ, ಅಲ್ಲಿಂದ ಕೆಳಗೆ ಬಿದ್ದು ಬಂಡೆಗೆ ತಲೆಯನ್ನ ಹೊಡ್ಕೊಂಡು ಅಲ್ಲಿಂದ ಬಿದ್ದು ಸತ್ತು ಹೋಗುತ್ತೆ. ಆ ಬಾತುಕೋಳಿಗಳು ಅದನ್ನ ನೋಡಿ ತುಂಬಾ ದುಃಖದಲ್ಲಿ ಕೂಗ್ತಾ ಇರುತ್ತೆ, ಅಯ್ಯೋ ನನ್ನ ಪ್ರೀತಿಯ ಸ್ನೇಹಿತ, ನೀನ್ ನಮ್ ಸಲಹೆಯನ್ನ ನೆನ್ಪಿಟ್ಕೊಂಡು ಮೌನವಾಗಿರ್ಬೇಕಿತ್ತು, ನೀನ್ ಯಾಕೆ ಮಾತಾಡ್ದೆ, ಮೌನವಾಗಿದ್ದಿದ್ರೆ ಜೀವಂತವಾಗಿರ್ಬೋದಿತ್ತು ನೀನು ಅಂತ ಹೇಳುತ್ತೆ. ಈ ಕತೆ ನಮ್ಗೆ ನಿರ್ಲಕ್ಷ್ಯದ ಮಾತುಗಳು ದೊಡ್ಡ ವಿನಾಶಕ್ಕೆ ಹೇಗೆ ಕಾರಣ ಆಗ್ಬೋದು ಅಂತ ಒಂದು ಸರಳ ಆದರೆ ಶಕ್ತಿಯುತವಾದ ಪಾಠವನ್ನ ಕಲಿಸುತ್ತೆ. ಇದಾಗಿತ್ತು ಪಂಚತಂತ್ರದಿಂದ ಆರಿಸಿದ ಇನ್ನೊಂದು ಕತೆ. ಇನ್ನು ಹೆಚ್ಚು ಕತೆಗಳನ್ನ ಕೇಳೋದಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕೂಡ ನಮಗೆ ತಿಳಿಸಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿ ಮಾಡೋಣ. ಧನ್ಯವಾದಗಳು.